ಮನುಷ್ಯನ ಪ್ರಾಣ ಅತ್ಯಂತ ಅಮೂಲ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ರಸ್ತೆ ಅಪಘಾತದಲ್ಲಿ ಸಾವಿನ ಪ್ರಮಾಣ ಹೆಚ್ಚುತ್ತಲೇ ಇದೆ. ಜೊತೆಗೆ ಯುವಕರೇ ಹೆಚ್ಚು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಹೀಗಾಗಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನದ ವಿಮೆ ಮಾಡಿಸಿಕೊಳ್ಳಿ, ರಸ್ತೆ ನಿಯಮಗಳನ್ನು ತಪ್ಪದೇ ಪಾಲಿಸಿ ಅಂತೇಳಿ ಸಂಚಾರಿ ಎಸ್ಐ ಮಂಜುಳಾ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ರಸ್ತೆ ಸುರಕ್ಷತೆ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ವಿರುದ್ಧ ಸಂಚಾರಿ ಪೊಲೀಸ್ ದಂಡ ವಿಧಿಸಲಾಗುತ್ತದೆ ಅಂತ ಹೇಳಿದರು. ಇದಲ್ಲದೆ ಸ್ಥಳದಲ್ಲೇ ಸಂಚಾರಿ ನಿಯಮದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಅಲ್ಲದೆ ವಿದ್ಯಾರ್ಥಿಗಳು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಓಡಿಸುವುದು ಇಂತಹ ಪ್ರಕರಣಗಳು ಕೂಡ ಹೆಚ್ಚುತ್ತಿವೆ. ಪ್ರಾಣ ಅಮೂಲ್ಯವಾದದ್ದು. ಕ್ಷಣದ ಆನಂದಕ್ಕೆ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳಬೇಡಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. And grow together. This statement makes me remember that tomorrow is January 26th and we celebrate the vibrancy, diversity and harmony that our great nation stands. ಮೊದಲು ಏನಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೊಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ಬಿಟ್ಟು ಕಾಲೇಜ್ ಕಡೆಯಿಂದ ನಮಗೆ ಇನ್ವೈಟ್ ಮಾಡಿರೋದ್ರಿಂದ ಬಂದಿದ್ದೀವಿ. ಈಗ ಆ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ. ಮತ್ತು ಅದರಿಂದ ಯಾವ ರೀತಿ ಅನಾನುಕೂಲಗಳಾಗ್ತಾ ಇದೆ, ಇತ್ತೀಚೆಗೆ ಯಾರು ಅದರಿಂದ ಸಫರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಐತೆ, ನನ್ನ ಭೇಟಿ ಭಾಳಷ್ಟು ಪ್ರವಾಸಿಗರು ಬರ್ತಿರ್ತಾರೆ. ಹೌದು, ಹೆಲ್ಮೆಟ್ ಇಲ್ಲದೆ ಬರ್ತಿರ್ತಾರೆ. ಇಷ್ಟವರೆಗೆ ಕೊಟ್ಟರು ಕೆಲವರು ಒಂದು ಹೆಲ್ಮೆಟ್ ಆಗದೆ ಬರ್ತಿರ್ತಾರಲ್ಲ, ಅವ್ರಿಗೆ ಯಾವ ಥರ ಒಂದು ಪೆನಾಲ್ಟಿ ಏನಂತ ಅವ್ರಿಗೆಲ್ಲ ನಿಲ್ಲಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಹೆಲ್ಮೆಟ್ ಇಲ್ಲ ಅಂದರೆ ಕಂಪಲ್ಸರಿ ಫೈನ್ ಆಗ್ತಾ ಇದೆ. ಟ್ರಾಫಿಕ್ ಅವೇರ್ನೆಸ್ ಅಂತ, ಏಕೆಂತಂದರೆ ತಾವು ನೋಡ್ತಾ ಇದ್ರಿ, ಎಲ್ಲರೂ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಎಸ್ಪೆಷಲಿ ಯುವಕರು, ಯಂಗ್ ಜನ್ರೇಷನ್ ಅವ್ರಿಗೆ ಈ ರೋಡಿನ ಬಿಹೇವಿಯರ್ ಹೆಂಗಿರಬೇಕು ಮತ್ತು ವಾಹನಗಳಲ್ಲಿ ಹೋಗುವಾಗ ಯಾವ ರೀತಿ ನಾವು ಎಚ್ಚರ ವಹಿಸ್ಕೋಬೇಕು ಅನ್ನೋದನ್ನು ಮರಿತಾ ಇದ್ದಾರೆ. ಅದರ ಒಂದು ಪ್ರಯುಕ್ತವಾಗಿ ನಮ್ಮ ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರವಾಗಿ ಮತ್ತು ಟ್ರಾಫಿಕ್ ಪೊಲೀಸು ಚಿಕ್ಕಬಳ್ಳಾಪುರ ಪರವಾಗಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು. ಯಾಕಂದರೆ ಗೊತ್ತಿಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಪದೇ ಪದೇ ಅವರಿಗೆ ತಲೆಯಲ್ಲಿ ಹಾಕ್ತಾ ಇರಬೇಕು ಅಂತಂದ್ಬಿಟ್ಟು, ಯಾವುದೇ ಒಂದು ರೂಢೀಕರಣ ಆಗಬೇಕು ಅಂತಂದರೆ ಒಂದು ಸಲ ಹೇಳಿದ್ರೆ ಸಾಲಲ್ಲ, ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು ಮತ್ತು ಅವರಿಗೆ ಎಚ್ಚರವನ್ನು ವಹಿಸ್ತಾ ಇರಬೇಕು. ಯಾಕೆಂತಂದರೆ ಅವರು ಎಚ್ಚರ ವಹಿಸದೇ ಇದ್ದಾಗ ಅದರ ಒಂದು ಪರಿಣಾಮಗಳು ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು ಅವರ ಹೆತ್ತಿರ್ತಕ್ಕಂಥ ಪೋಷಕರಿಗೆ ಗೊತ್ತಾಗುತ್ತೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ಕನೆಕ್ಷನ್ ಆಗಿರಬೇಕು. ಸೊ ಅದರಿಂದ ಅವರು ಯಾವ ರೀತಿ